ಪ್ರಿಯಾಂಕಾ ಮತ್ತು ರಾಶಿ ಇಬ್ಬರು ಅದಕ್ಕೇನಾದ್ದೆ. ಮಂಜುಳಾ ಮೊದಲಿಂದನೂ ತನ್ನ ಸೊಸೆ ಮತ್ತು ತನ್ನ ಮಗಳಿಗೆ ಭೇದ ಭಾವ ಮಾಡ್ತಾ ಇರ್ತಾಳೆ. ಸೊಸೆ ಆದವಳು ಮನೇಲಿ ಎಲ್ಲ ಕೆಲಸನೂ ಮಾಡಬೇಕು, ಆದರೆ ಮಗಳು ಮಾತ್ರ ರಾಣಿ ಥರ ಆರಾಮಾಗಿರ್ಬೇಕು. ಇದು ಮಂಜುಳನ್ ಮಾತ್ರ ಅಲ್ಲ, ಮನೇಲಿ ಎಲ್ಲ ಅತ್ತೆಯರ್ದು ಮನೋಭಾವ ಹೀಗೆ ಇರುತ್ತೆ. ಅಮ್ಮ ರಶ್ಮಿ, ಸುಸ್ತಾಗೋಯ್ತೆ ನನ್ನ ಮಗಳಿಗೆ. ಹೊರಗೆ ಬೇರೆ ಉರಿ ಬಿಸಿಲಲ್ಲೇ ಬಂದಿದ್ದಾಳೆ. ಲೇ ಪ್ರಿಯಾಂಕಾ, ಒಂದು ಲೋಟ ನೀರು ತಂದ್ಕೊಡೆ. ನನ್ನ ಮಗಳು ಪಾಪ ಕಾಲೇಜಿಂದ ಬಂದು ಸುಸ್ತಾಗೋಗಿದ್ದಾಳೆ. ಅಮ್ಮ, ನೀನು ಅವಳನ್ನ ಯಾಕೆ ಕರಿತೀಯಾ? ಇಷ್ಟೊತ್ತು ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಅಂತ ಇವಾಗ ತಾನೇ ಹೋಗಿ ಮಲ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹೇಳ್ತೀನಿ ಅಂತ. ರಾಶಿ, ಹೋಗ್ಬಿಟ್ಟು ನೀನೇ ನೀರು ಕುಡ್ಕೊಂಬ. ನೀನು ಹೋಗಿದ್ದು ಕಾಲೇಜಿಗೆ, ಏನು ಕೆಲ್ಸಕ್ಕೆ ಹೋಗಿಲ್ಲ. ಸಾಕು, ಸುಮ್ಮನೆ ಇರು. ಪಾಪ ನನ್ನ ಮಗಳು ಬಿಸಿಲಲ್ಲಿ ಬಂದು ಸುಸ್ತಾಗಿರ್ತಾಳೆ ಅಂತ ಹೇಳ್ತಾ ಇದ್ದೀನಿ. ನೀನು ನೋಡಿದ್ರೆ ನಿನ್ನ ಹೆಂಡತಿ ಬಗ್ಗೆ ಹೇಳ್ತಿದ್ಯಾ. ನಿನ್ನ ಹೆಂಡತಿ ಏನೋ ಬಾರಿ ಗೈದು ಗುಡ್ಡ ಹಾಕಿಲ್ಲ, ಎಲ್ಲೋ ಚೂರು ಕೆಲಸ ಮಾಡಿದ್ದಾಳೆ, ಅದಕ್ಕೆ ಸುಸ್ತಾಗ್ಬಿಡತ್ತಾ? ಮೊದಲು ನೀರು ತಂದ್ಕೊಳಕ್ಕೆ ಹೇಳಿ ನೀನು. ಛೇ, ಈ ಅತ್ತೆ ಯಾಕೆ ಹಿಂಗೆ ಮಾಡ್ತಿದಾರೋ ಏನೋ. ಅಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಇವ್ರು ನೋಡಿದ್ರೆ ಏನೂ ಕೆಲಸನೇ ಇರಲಿಲ್ಲ, ಕೆಲಸನೇ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಿದ್ದಾರೆ. ಇವ್ರ ಮಗಳಿಗೆ ಚೂರು ಸುಸ್ತಾದರೆ ಸಾಕು, ಅಯ್ಯೋ ಮಗಳು ಸೋತೆ ಹೋದ್ಲು ಅನ್ನೋ ಹಾಗೆ ಮಾಡ್ತಾರೆ. ಆದರೆ ನಾನಿಲ್ಲಿ ಸಾಯೋ ಸ್ಥಿತಿನಲ್ಲಿದ್ದರೂ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಲೇ ಪ್ರಿಯಾಂಕಾ, ಅದೇನೇ ಗೊಳಗ್ತಾ ಅಲ್ಲೇ ನಿಂತ್ಕೊಂಡಿದ್ಯಾ? ಬೇಗ ನೀರು ತಂದ್ಕೊಡೆ ನನ್ನ ಮಗಳಿಗೆ. ಹಾಂ ಅತ್ತೆ, ತಗೋ ರಾಶಿ ನೀರು. ಹಾಂ ಪ್ರಿಯಾಂಕಾ, ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟಿಯಾ ನೀನು? ಪಾಪ ನನ್ನ ಮಗಳು ಈ ಬಿಸಿಲಲ್ಲಿ ಅಲ್ಲಿಂದ ಬಂದಿದ್ದಾಳೆ, ಹಸುವಾಗಿರತ್ತೆ, ಊಟಕ್ಕೆಲ್ಲ ರೆಡಿ ಮಾಡು ಹೋಗು. ಅವಾಗಿಂದ ಪದೇ ಪದೇ ನನ್ನ ಮಗಳು ಬಿಸಿಲಲ್ಲೇ ಬಂದು ಸುಸ್ತಾಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಏನು ಇವ್ರ ಮಗಳು ನಡ್ಕೊಂಡೇ ಬಂದಿದ್ದಾಳೆ ಅನ್ಬೇಕು ಯಾರಾದರೂ ಕೇಳಿಸ್ಕೊಂಡ್ರೆ. ಮನೆ ಬಾಗಿಲಿಗೆ ಇವಳು ಕಾಲೇಜ್ ಬಸ್ ಬರುತ್ತೆ, ಆ ಬಸ್ ಹತ್ಕೊಂಡು ಕೂತ್ಕೊಂಡ್ರೆ ಕಾಲೇಜ್ನಲ್ಲಿ ಹೋಗಿ ಇಳ್ಕೊತಾಳೆ. ಸಂಜೆ ಅಲ್ಲಿ ಹತ್ಕೊಂಡು ಬಂದು ಅಲ್ಲಿಂದ ಇಲ್ಲಿ ಬಂದು ಇಳ್ಕೊತಾಳೆ ಮನೆ ಬಾಗಿಲಲ್ಲಿ. ಇವ್ರು ನೋಡಿದ್ರೆ ಏನೋ ಆಚೆ ಗುಡ್ಡ ತೆಗೆದು ಈಚೆ ಎತ್ತಿ ಇಟ್ಟಿದ್ದಾಳೆ ಅನ್ಬೇಕು, ಆ ಥರ ಮಾತಾಡ್ತಾ ಇದ್ದಾರೆ. ಮಂಜುಳಾ ಹೀಗೆ ಪಾಪ. ಪ್ರಿಯಾಂಕಾ ಎಷ್ಟೇ ಕೆಲಸ ಮಾಡಿದ್ರು ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ತಿರಲ್ಲ. ತನ್ನ ಮಗಳು ರಾಶಿ ಏನೂ ಮಾಡದೇ ಇದ್ರೂ ಕೂಡ ಅವಳಿಗೆ ಏನೋ ಆಗೋಗಿದೆ ಅನ್ನೋ ಹಾಗೆ ಪ್ರಿಯಾಂಕನ ಹತ್ರನೇ ಸೇವೆ ಮಾಡಿಸ್ತಾ ಇರ್ತಾಳೆ. ಒಂದಿನ ಮಂಜುಳನ್ ಮನೇಲಿ ಏನೋ ಫಂಕ್ಷನ್ ಇಟ್ಕೊಂಡಿರ್ತಾರೆ, ಹಾಗಾಗಿ ಹೊಸ ಬಟ್ಟೆ ತಗೊಂಡು ಬರೋಣ ಅಂತ ಅಂಗಡಿಗೆ ಬಂದಿರ್ತಾರೆ. ಅಮ್ಮ, ಈ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ, ನಾನು ತಗೋತೀನಿ ಅಮ್ಮ. ಅಯ್ಯೋ ರಾಶಿ, ನಿನಗೆ ಯಾವ ಸೀರೆ ಬೇಕು ಅನ್ಸುತ್ತೋ ಅದನ್ನ ತಗೋ, ನನಗೆ ಕೇಳೋದೇ ಬೇಡ. ನಿನಗೆ ಯಾವ ಇಷ್ಟ ಆಗುತ್ತೋ ಅವನ್ನೆಲ್ಲ ತಗೋ ಮಗಳೇ. ಸರಿ ಅಮ್ಮ, ನೀನು ಹೇಳಿದ್ಮೇಲೆ ಮುಗೀತು. ಅಮ್ಮ, ನಾನು ಒಂದು 5 ಸೀರೆ ನೋಡಿದ್ದೀನಿ, ಅದಿಷ್ಟು ತಗೋತೀನಮ್ಮ, ಅವೆಲ್ಲವೂ ಚೆನ್ನಾಗಿದ್ದಾವೆ ನೋಡೋಕೆ. ಅತ್ತೆ, ಅಷ್ಟೊಂದು ರೇಟ್ ಇರೋ ಸೀರೆನ ರಾಶಿಗೆ ಕೊಡಿಸ್ತಾ ಇದ್ದಾರೆ. ನಾನು ಒಂದು ಚೆನ್ನಾಗಿರೋ ಸೀರೆ ಆರಿಸ್ಕೊತೀನಿ, ಅವ್ರು ಕೊಡಿಸ್ತಾರೆ. ಅತ್ತೆ, ಈ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ, ನಾನು ಇದನ್ನೇ ತಗೋತೀನಿ. ಹಾಂ, ಏನು ಈ ಸೀರೆನ? 8,000 ಇದೆ ಕಣೆ ಇದ್ರ ರೇಟು. ಅಯ್ಯೋ ಅಯ್ಯೋ, ಎಲ್ಲ ದುಡ್ಡು ನಿನ್ನ ಸೀರೆಗೆ ಆಗೋಗುತ್ತಲ್ಲೇ, ಅದು ಒಂದೇ ಸೀರೆಗೆ. ಬೇಡ ಬೇಡ, ನೀನು ಈ ಸೀರೆ ಉಟ್ಟು ವಯ್ಯಾರ ಮಾಡೋದೇನು ಬೇಕಾಗಿಲ್ಲ. ಸುಮ್ಮನೆ ಒಂದು ಸುಮಾರಾಗಿರೋ 500 ರೂಪಾಯಿ ಸೀರೆ ತಗೋ, ಅದೇ ಸಾಕು ನಿನಗೆ. ಈ ಸೀರೆ ಕೊಡಿಲಿ ನನಗೆ, ನೀನು ಬೇರೆ ಸೀರೆ ಹೋಗಿ ಆರಿಸ್ಕೊ. ಅಲ್ಲ ಅತ್ತೆ, ರಾಶಿಗೆ ಅಷ್ಟೊಂದು ಸೀರೆ ಕೊಡ್ಸಿದ್ರಿ, ಅವೆಲ್ಲ ಸೀರೆಗೂ ಒಂದೊಂದು ಸೀರೆಗೇನೆ 30,000ಕ್ಕಿಂತ ಜಾಸ್ತಿನೇ ಇದೆ ತಾನೇ. ಆದರೆ ನನಗೆ ಒಂದು ಸೀರೆ ಕೊಡ್ಸೋಕ್ಕೂ ಹೀಗೆ ಮಾತಾಡ್ತಿದ್ದೀರಲ್ಲ. ಏ ಸಾಕು, ಸುಮ್ಮನೆ ಇರೆ. ಅವಳಾದ್ರೂ ಮದುವೆ ಆಗೋ ಹುಡುಗಿ ಕಣೆ, ಆಮೇಲೆ ಬೇಕಾಗತ್ತೆ ಅವಳಿಗೆ. ನಿನ್ಗೇನಕ್ಕೆ? ನೀನೇನು ಮದುವೆ ಆಗ್ತೀಯಾ? ಮದುವೆ ಆಗಾಗಿದೆ. ಅಷ್ಟೆಲ್ಲ ದುಡ್ಡಿನ ಸೀರೆ ತಗೊಂಡು ನೀನೇನು ಮಾಡ್ತೀಯಾ ಹೇಳು? ಸುಮ್ಮನೆ ಬೀರುನಲ್ಲಿ ಇಡ್ತೀಯಾ? ಅದಕ್ಕೆ ದುಡ್ಡಿನ ಸೀರೆ ಬೇಕಾ ಇಷ್ಟೊಂದು? ಸರಿ ಸರಿ, ಅದೆಲ್ಲ ಬಿಡು, ಯಾವುದಾದ್ರೂ ಒಂದು ಸೀರೆ ಆರಿಸ್ಕೊ ಹೋಗು. ಅಯ್ಯೋ ಬೇಡ ಬಿಡಿಯತ್ತೆ, ಈ ತೆಳು ಸೀರೆ ತಗೊಂಡು ನಾನೇನು ಮಾಡಲಿ? ನನ್ನ ಹತ್ರ ಇರೋದೇ ಯಾವುದಾದ್ರೂ ಗನಾಗಿರೋ ಸೀರೆ ಉಡ್ತೀನಿ. ಸುಮ್ಮನೆ ಯಾಕೆ ಹಣ ಖರ್ಚು ಮಾಡೋದು? ಹೌದೌದು ಪ್ರಿಯಾಂಕಾ, ಅದು ನಿಜ ಕಣೆ. ಸರಿ, ನಿನಗೆ ಸೀರೆ ಇದೆ ಅಂದರೆ ಬೇಡ ಬಿಡು, ಇರು ಬಂದೆ. ಮಗಳೇ ರಾಶಿ, ಇಲ್ಲಿ ನೋಡು, ಈ ಸೀರೆ ತುಂಬ ಚೆನ್ನಾಗಿದೆ ಕಣೆ, ಅದು ನಿನ್ನ ಬಣ್ಣಕ್ಕೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಕಣೆ. ಅಷ್ಟು ಸೀರೆ ಜೊತೆ ಇದನ್ನು ಒಂದು ಸೇರಿಸಿ ತಗೊಳ್ಳೆ ನಿಂಗೆ. ಅಲ್ಲ, ನಾನು ತುಂಬ ಇಷ್ಟಪಟ್ಟು ಅತ್ತೆ ತಗೋತೀನಿ ಅಂತ ಕೇಳಿದ್ರೆ ಅಷ್ಟೆಲ್ಲ ಮಾತಾಡಿದ್ರು, ಆದರೆ ಇವಾಗ ಅದೇ ಸೀರೆ ತಗೊಂಡೋಗಿ ತನ್ನ ಮಗಳಿಗೆ ತಗೋ ಅಂತ ಒತ್ತಾಯ ಮಾಡ್ತಿದ್ದಾರೆ. ಛೇ, ನನ್ನ ಗಂಡನಾದರೂ ನನ್ನ ಜೊತೆ ಕರ್ಕೊಂಬರ್ಬೇಕಿತ್ತು. ಅವರಾಗಿದ್ರೆ ನಾನು ಇಷ್ಟಪಟ್ಟಿದ್ದೀನಿ ಅಂತ ಈ ಸೀರೆನಾದರೂ ಕೊಡಿಸ್ತಾ ಇದ್ರು. ಎಲ್ಲ ಹಾಳಾಯಿತು ಈ ಅತ್ತೆ ಜೊತೆ ಬಂದು. ಪಾಪ ಪ್ರಿಯಾಂಕಾ ಇಷ್ಟಪಟ್ಟಿರೋ ಸೀರೆ ಕೂಡ ಮಂಜುಳಾ ತನ್ನ ಮಗಳಿಗೆ ಕೊಡಿಸ್ತಾಳೆ. ಪ್ರಿಯಾಂಕಾ ಈ 500 ರೂಪಾಯಿ ಸೀರೆನೂ ತಗೊಂಡಿಲ್ಲ ಅಂದರೆ ಹಾಗೆ ಬಿಟ್ಟರೆ ಆಗಿದ್ದೇ ಅಲ್ಲ ಅಂತ ಇರೋದ್ರಲ್ಲೇ ಸ್ವಲ್ಪ ಚೆನ್ನಾಗಿರೋ ಸೀರೆ ತಗೊಂಡು ಎಲ್ಲರೂ ಒಟ್ಟಾಗಿ ಮನೆಗೆ ಬರ್ತಾರೆ.
ಮದುವೆ ಆಗಿದೆ, ಇನ್ನೇನು ಗಂಡನ್ ಬಿಟ್ಟು ಬರೋಕ್ಕಾಗತ್ತಾ? ಆಗಲ್ವಲ್ಲ. ಹಾಗಾಗಿ ಪ್ರಿಯಾಂಕಾ ತನ್ನ ಅತ್ತೆ ಕಾಟ ಸಹಿಸ್ಕೊಂಡು ಗಂಡನ ಮನೆಯಲ್ಲೇ ಇರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಹೇಗೋ ಕಳೆದೋಗತ್ತೆ. ಒಂದಿನ ರಾತ್ರಿ ಪ್ರಿಯಾಂಕಾ ಊಟ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಅತ್ತೆ ಮಂಜುಳ ಬರ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಆರ್ಸ್ಕೊಂಡು ಹಾಕೊಂಡು ತಿಂದು ತಿಂದು ನೀನೇ ಖಾಲಿ ಮಾಡ್ತೀಯಾ? ಏನು ಕತೆ? ನಿಮ್ಮ ತಟ್ಟೆಗೆಲ್ಲ ಚೂರು ಕಾಣದೇ ಇಲ್ವಲ್ಲ? ಅಯ್ಯೋ ಇಲ್ಲ ಅತ್ತೆ, ನಾನೇನು ಪೂರ್ತಿ ಖಾಲಿ ಮಾಡಿಲ್ಲ. ನೋಡ್ದೆ ಎಷ್ಟು ತಟ್ಟೆಲಿತ್ತು ಅಂತ ಅವಾಗಲೇ ನೋಡ್ದೆ. ನೀನೇನು ಇವಾಗ ಹೇಳೋದು ಬೇಡ. ದನ ತಿನ್ನಂಗೆ ತಿನ್ನೋದೊಂದೇ ಕಲ್ತಿರೋದು ನೀವು. ಛೇ, ಈ ಹಾಳಾದತ್ತೆ ಯಾವಾಗ ಗೊಟ್ಟಕ್ಕೆ ಅನ್ನತ್ತೋ ಗೊತ್ತಿಲ್ಲ. ನನಗಂತೂ ಈ ಮನೆಗೆ ಬಂದಾಗಿಂದ ತಿನ್ನೋಕ್ಕೂ ಬಿಡದೆ ಹಿಂಸೆ ಮಾಡ್ತಿದ್ದಾರೆ. ಊರಲ್ಲಿ ಎಂತೆಂಥ ಒಳ್ಳೆಯವರೆಲ್ಲ ಸಾಯ್ತಿದ್ದಾರೆ. ಆ ದೇವ್ರಿಗೆ ನನ್ನ ಅತ್ತೆ ಒಂದು ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ವೋ ನನಗಂತೂ ಅರ್ಥ ಆಗ್ತಿಲ್ಲ. ಅಮರಾಶಿ, ಬಂದ್ಯಾ ಮಗಳೇ? ಬಾಬಾ, ಊಟ ಮಾಡುವಂತೆ. ಓದಿ ಸುಸ್ತಾಗಿರ್ತೀಯ. ಅಣ್ಣ ಚಿಕನ್ ತಂದಿದ್ದಾನೆ ಮಗಳೇ, ನಿಂಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ನು, ಆಯ್ತಾ? ಇನ್ನೊಂದು ಸ್ವಲ್ಪ ಹಾಕ್ಲಾ? ನೋಡ್ ಮಗಳೇ, ಹೊಟ್ಟೆಗೆ ಏನು ತಿಂದೆ, ಎಷ್ಟೊಂದು ಸ್ವರ್ಗೋಗಿದ್ಯಾ ಅಂತ. ನೀನು ನೋಡಿದ್ರೆ ನಂಗೆ ಹೊಟ್ಟೆ ಎಲ್ಲ ಉರಿಯುತ್ತೆ. ತಾಯಿ ಹೊಟ್ಟೆ ಅಪ್ಪ, ನಿಂಗೆ ಗೊತ್ತಾಗಲ್ಲ ಮಗಳೇ, ತಿನ್ಬೇಕು ಚೆನ್ನಾಗಿ. ದಿನ ಬೆಳಗಾದ್ರೆ ಸಾಕು ದನ ತಿಂದಂಗೆ ತಿಂತಾಳೆ. ಸಂಜೆವರೆಗೂ ದನಕ್ಕೆ ಹಿಂಡಿ ಕೊಟ್ಟಾಗೆ ತಗೊಂಡೋಗಿ ಬಾಯಿಗೆ ತುರುಕ್ತಾ ಇರ್ತಾರೆ. ಹೇಳೋದು ನೋಡಿದ್ರೆ ಸ್ವರ್ಗೇ ಹೋಗಿದ್ದಾಳೆ ಅಂತ. ಹಾಗೆ ನೋಡೋದಾದ್ರೆ ನಾನೇ ನಾಯಿ ಹೊಡೆಯೋ ಕೋಲಾಗಿದ್ದೀನಿ ಇಲ್ಲಿಗೆ ಬಂದಮೇಲೆ. ತವ್ರ ಮನೇಲಿರ್ತಾ ಒಳ್ಳೆ ಬಿಯರ್ ಬಾಟಲ್ ಇದ್ದಾಗಿದ್ದೆ, ಆದರೆ ಇಲ್ಲಿಗೆ ಬಂದಮೇಲೆ ಖಾಲಿ ನೀರು ಬಾಟ್ಲ್ ಆಗಿದ್ದೀನಿ. ಅದೇನು ಗೊಳಗ್ತಾ ಇಲ್ಲೇ ಕುತ್ಕೊಂಡಿದ್ಯೆ? ಬೇಗ ತಿಂದು ಎದ್ದೋಗೋದು ಬಿಟ್ಟು. ನೀನು ನಿಧಾನ ತಿನ್ನು ಮಗಳೇ, ನಿಧಾನವಾಗಿ ತಿನ್ನು. ನೀನು ತಿನ್ನೋದು ನೋಡಿ ಕಣ್ಣು ಮಾಡಬಾರ್ದು ಅಂತ ಅವಳನ್ನು ಕಳಿಸ್ದೆ. ಪ್ರತಿ ವಿಷಯದಲ್ಲೂ ಮಂಜುಳಾ ಸೊಸೆ ಕಡಿಮೆ ಮಾಡಿ ಮಗಳಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾ ಇರ್ತಾಳೆ. ಮಾರನೇ ದಿನ ಬೆಳಗ್ಗೆ, ಅತ್ತೆ ನಾನು ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಅಲ್ಲ ಕಣೆ, ಮನೇಲಿ ರಾಶಿ ಕೆಲಸ ಇದ್ದಾವೆ. ಇವೆಲ್ಲ ಬಿಟ್ಟು ನೀನು ಇವಾಗ ನಿನ್ನ ತವ್ರ ಮನೆಗೆ ಹೋಗ್ಬೇಕಾ ನಿನ್ನ ಅಮ್ಮನ ನೋಡೋಕೆ? ಅಷ್ಟಕ್ಕೂ ನಿನ್ನ ತವ್ರ ಮನೆಗೆ ಹೋಗಿ ನೀನು ಹೋಗಿ ಮಾಡೋ ಅಂಥ ಗನಂದಾರಿ ಕೆಲಸ ಏನಿದೆ? ಅದು ಅತ್ತೆ, ಅಪ್ಪನಿಗೆ ಹುಷಾರಿಲ್ವಂತೆ, ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೊರಟೆ. ಸರಿ ಹೋಗಿ ಬಾ. ಹೌದು, ಇದೇ ವೇಷದಲ್ಲಿ ಹೋಗ್ತೀಯಾ ಏನು? ಯಾಕಮ್ಮ, ಅವಳ ವೇಷಕ್ಕೆ ಏನಾಗಿದೆ? ಹಾಕಿರೋ ಬಟ್ಟೆ ಎಲ್ಲ ಚೆನ್ನಾಗೇ ಇದೆಯಲ್ಲ, ಇದೇ ವೇಷದಲ್ಲಿ ಹೋದರೆ ಏನಾಗುತ್ತೆ? ನಿನ್ಗೇನು ತಲೆಗಿಲೆ ಕೆಟ್ಟಿದ್ಯಾ ಏನೋ? ಅಲ್ಲ, ನಮ್ಮ ಮನೆ ಸೊಸೆ ಆಗಿದ್ದಾಳೆ ಮದುವೆ ಆದಮೇಲೆ. ಹೀಗೆಲ್ಲ ಅರೆಬರೆ ಬಟ್ಟೆ ಹಾಕೊಂಡ್ರೆ ನೋಡಿದವರೆಲ್ಲ ಏನು ಅನ್ಕೊಳ್ಳಲ್ಲ? ನಮ್ಮ ಮನೆ ಮರ್ಯಾದೆಯೆಲ್ಲ ಏನಾಗಲ್ಲ. ಮೊದಲು ಬೇರೆ ಬಟ್ಟೆ ಹಾಕೊಂಡು ಬರೋಕೆ ಹೇಳು. ಅಲ್ಲಮ್ಮ, ಪ್ರಿಯಾಂಕಾ ಒಂದು ಚೂಡಿದಾರ್ ಹಾಕಿದ್ದಕ್ಕೆ ಊರವರೆಲ್ಲ ನೋಡ್ತಾರೆ ಅಂತಿದೆಯಲ್ಲ. ರಾಶಿ ಇಂಥ ಅರೆಬರೆ ಬಟ್ಟೆನ ಎಷ್ಟು ಹಾಕಿಲ್ಲ, ಇವಾಗಲೂ ಹಾಕೊಂಡೇ ಇದ್ದಾಳೆ. ಇದನ್ನೆಲ್ಲ ಊರವ್ರು ನೋಡಿ ಏನು ಹೇಳಲ್ವೇನಮ್ಮ? ಸಾಕು, ಸುಮ್ಮನೆ ಇರೋ. ಅವಳಾದ್ರೆ ಮದುವೆ ಆಗದಿರೋ ಹುಡುಗಿ, ಯಾರು ಹೇಳಲ್ಲ ಕೇಳಲ್ಲ. ಆದರೆ ನಿನ್ನ ಹೆಂಡತಿಗೆ ಮದುವೆ ಆಗಿದೆ ಕಣೋ. ಹೇಳೋರು ಕೇಳೋರು ಎಲ್ಲ ಇದೀವಿ ಇಲ್ಲಿ. ಓಹೋ, ಹೀಗೆ ಅಂದರೆ ಅಮ್ಮ, ರಾಶಿ ಮದುವೆ ಆದಮೇಲೆ ಅವಳಿಗೂ ನಿನ್ನ ಥರದವರೇ ಅತ್ತೆ ಇರ್ತಾರೆ ಅಲ್ವಾ? ಅತ್ತೆ ಸಿಕ್ಕಮೇಲೆ ರಾಶಿಗಿರೋ ರಾಜಯೋಗ ಎಲ್ಲ ನಿಲ್ಲಿಸ್ತಾರೆ. ಓ ಹೀಗೆ. ಕರೆಕ್ಟ್, ಇವಾಗ ಅರ್ಥ ಆಯ್ತು ನೋಡು. ಪ್ರಿಯಾಂಕಾ, ಬಾ ಹೋಗೋಣ, ಟೈಮ್ ಆಗಿದೆ. ಈ ಅತ್ತೆ ಮಂಜುಳನ್ ಪ್ರಕಾರ ತನ್ನ ಮಗಳು ಏನು ಮಾಡಿದ್ರು ಸರಿ, ಆದರೆ ತನ್ನ ಮನೆಗೆ ಬಂದಿರೋ ಸೊಸೆ ಮಾತ್ರ ಏನೇ ಮಾಡಿದ್ರು ತಪ್ಪು. ಮಾರನೇ ದಿನ ಬೆಳಗ್ಗೆ, ರಾಶಿ, ನನ್ನ ಬಟ್ಟೆ ಸ್ವಲ್ಪ ಇದ್ದಾವೆ, ಅವನ್ನೆಲ್ಲ ತೊಳ್ದಾಕೆ. ಹೋಗೋ, ನನಗಾಗಲ್ಲ. ನನಗೆ ಹೊಟ್ಟೆ ಎಲ್ಲ ನೋವು, ಅದಕ್ಕೆ ಹೋಗು ಹೇಳು. ಅಮ್ಮ, ನಿನ್ನ ಮಗಳು ಹೊಟ್ಟೆ ನೋವು ಅಂತಿದ್ದಾಳೆ. ರಜಾ ಅಂತೆ, ಆದ್ರೂ ರೂಮ್ನಲ್ಲೇ ಕೂತಿದ್ದಾಳೆ ನೋಡು ಆರಾಮಾಗಿ. ನಾನೇ ಕಣೋ ಹೇಳಿದ್ದು ರೂಮಲ್ಲೇ ಮಲ್ಕೋ, ಎಲ್ಗೂ ಹೋಗಬೇಡ ಅಂತ. ತಗೋ ಮಗಳೇ, ಜೀರಿಗೆ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ಕುಡಿ. ಹೊಟ್ಟೆ ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಆರಾಮಾಗಿ ನಿದ್ದೆ ಮಾಡು. ಅಲ್ಲಮ್ಮ, ಮೊನ್ನೆ ಪ್ರಿಯಾಂಕನೂ ರಜಾ ಆಗಿದ್ಲು ತಾನೆ, ಅವಳಿಗೂ ಸೊಂಟ ನೋವು ಅಂತ ಹೇಳ್ತಾ ಇದ್ಲು. ಆದರೂ ನೀನು ಅವಳ ಹತ್ರನೇ ಬಟ್ಟೆ ಒಗಿಸ್ದೆ, ಪಾತ್ರೆ ತೊಳಿಸ್ದೆ, ಕಸಾನೂ ಗುಡಿಸ್ದೆ, ಎಲ್ಲ ಕೆಲಸನೂ ಮಾಡಿಸ್ತಾ ಇದ್ದೆ. ಲೋ, ಅವಳು ನಮ್ಮನೆ ಸೊಸೆ ಕಣೋ, ಮನೆ ಎಲ್ಲ ಕೆಲಸನೂ ಅವಳೇ ಮಾಡಬೇಕು. ಇವಳು ನಮ್ಮನೆ ಮಗಳು ಕಣೋ, ಮಗಳಿಗೂ ಸೊಸೆಗೂ ವ್ಯತ್ಯಾಸ ಇಲ್ವೇನೋ? ಛೇ, ಏನು ಈ ಅಮ್ಮ ಯಾವಾಗಲೂ ಮಗಳು ಅಂತಲೇ ಇರ್ತಾಳೆ. ಪಾಪ ಪ್ರಿಯಾಂಕಾ ನಮ್ಮ ಮನೆಗೆ ಬಂದಾಗಿಂದನೂ ನೆಮ್ಮದಿಯಿಂದ ಇಲ್ವೇ ಇಲ್ಲ. ರಾಶಿ ಮದುವೆ ಆದಮೇಲಾದರೂ ನೋಡಬೇಕು ಅಮ್ಮ ಸರಿ ಆಗ್ತಾಳಾ ಏನು ಅಂತ. ಹೀಗೆ ಪ್ರತಿದಿನನೂ ಮನೆ ಸೊಸೆ ಮತ್ತೆ ಮನೆ ಮಗಳ ನಡುವೆ ಮಂಜುಳಾ ಭೇದ ಮಾಡ್ತಾ ಇರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ರಾಶಿಗೆ ಒಬ್ಬ ಶ್ರೀಮಂತ ಹುಡುಗನ ಹುಡುಕಿ ಮದುವೆ ಮಾಡ್ತಾರೆ. ಮದುವೆ ಆಗಿ 1 ವಾರ ಆದಮೇಲೆ, ಅಬ್ಬಾ
ರಾಶಿಗೆ ಮದುವೆ ಆಗಿದ್ದು ಒಳ್ಳೇದಾಯ್ತು. ಅತ್ತೆ ಈಗ ತೆಪ್ಪಗಿದ್ದಾರೆ. ಇನ್ಮೇಲಾದರೂ ನಾನು ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಲೇ ಪ್ರಿಯಾಂಕಾ, ಎಲ್ಲಿದೆಯೇ? ಬಾರೆ ಇಲ್ಲಿ. ಅರೆ, ಇವಾಗಷ್ಟೇ ನೆನ್ಪು ಮಾಡ್ಕೊಂಡೆ. ಅತ್ತೆ ಏನು ಇಷ್ಟು ಬೇಗ ಕರಿತಾ ಇದ್ದಾರೆ? ಏನು ವಿಷಯ? ಹಾಂ ಅತ್ತೆ, ಬಂದೆ. ಏನತ್ತೆ? ಪ್ರಿಯಾಂಕಾ, ಬೇಗ ಬೇಗ ಹಬ್ಬದ ಅಡುಗೆ ಮಾಡೆ. ಪಲಾವು, ಚಿತ್ರಾನ್ನ, ಹೋಳಿಗೆ, ಬಜ್ಜಿ, ಬೋಂಡ, ಹಾಗೆ ಸ್ವೀಟ್ ಏನಾದರೂ ಮಾಡು. ಅದ್ರ ಜೊತೆಗೆ ಪೂರಿ, ಸಾಗು, ಹೀಗೆ ಎಲ್ಲನೂ ಮಾಡೆ. ಹಾಂ ಮಗನೇ, ನೀನು ಹೋಗಿ ಒಣದ್ರಾಕ್ಷಿ, ಖರ್ಜೂರ, ಕಲ್ಸಕ್ಕರೆ, ಹಾಗೆ ಗೋಡಂಬಿ, ಅದ್ರ ಜೊತೆಗೆ ಚಾಕ್ಲೇಟ್ ಬರುತ್ತಲ್ಲೋ, ಅದೇ ಕ್ಯಾಡ್ಬರಿ ಮತ್ತು ಡೈರಿ ಮಿಲ್ಕ್ ಅಂತಾರಲ್ಲ ಅದನ್ನು, ಹಾಗೆ ಮತ್ತು ಒಂದು ಕಾಸ್ಟ್ಲಿ ಆಗಿರೋ ಒಂದು 5 ಸೀರೆ ತಗೋಬಾರೋ, ಚೆನ್ನಾಗಿರೋದು ಆರಿಸ್ಬಿಟ್ಟು. ಅದ್ರ ಜೊತೆಗೆ ಒಂದು 10,000 ಕ್ಯಾಶ್ ತಗೊಂಬಂದ್ಬಿಡು. ಬೇಗ ಹೋಗು, ಬೇಗ ಹೋಗಿ ಬೇಗ ಬಾ. ಅಯ್ಯೋ ಅಮ್ಮ, ಇಷ್ಟೆಲ್ಲನಾ? ಯಾಕಮ್ಮ ಇಷ್ಟೆಲ್ಲ ತರಿಸ್ತಾ ಇದೆಯಾ ಇವಾಗ? ಅಂಥದ್ದೇನು ಸ್ಪೆಷಲ್ಲು? ಇವತ್ತು ನಾನು ರಾಶಿ ಮನೆಗೆ ಹೋಗ್ತೀನೋ. ಪಾಪ ನನ್ನ ಮಗಳು ಅದೆಷ್ಟು ಸೊರ್ಗೋಗಿದ್ದಾಳೋ ಏನೋ ಕಣೋ. ಪಾಪ ಇವನ್ನೆಲ್ಲ ತಿಂದು ಚೆನ್ನಾಗಿರಲಿ, ಅದಕ್ಕೆ ಎಲ್ಲ ಕೊಟ್ಬರ್ತೀನಿ. ನೀನು ಬೇಗ ಬೇಗ ಎಲ್ಲ ತಗೊಂಬಾ. ಪ್ರಿಯಾಂಕಾ, ನೀನು ಬೇಗ ಬೇಗ ಎಲ್ಲ ಹಬ್ಬದ ಊಟ ರೆಡಿ ಮಾಡಮ್ಮ. ಎಲ್ಲನೂ ತಗೊಂಡು ಹೋಗಿ ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಎಲ್ಲ ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೇ, ಇಷ್ಟು ದಿನ ಇಲ್ಲೇ ಇದ್ದು ಇದೆಲ್ಲ ಉಪಚಾರ ಮಾಡ್ತಾ ಇದ್ಲು. ಆದರೆ ಇವಾಗ ಗಂಡನ ಮನೆಗೂ ಹೋಗ್ತೀನಿ ಅಂತಿದ್ದಾಳಲ್ಲ. ಗಂಡನ ಮನೆಗೆ ಹೋದರೂ ಬಿಡಲ್ಲ ಅಂತಾಳಲ್ಲ. ಅದು ಶ್ರೀಮಂತ ಗಂಡಂಗೆ ಮದುವೆ ಮಾಡಿಕೊಟ್ಟು. ಅಯ್ಯೋ ಭಗವಂತ. ಅಯ್ಯೋ ದೇವ್ರೆ, ನನ್ನ ಜೀವನ ಪೂರ್ತಿ ಹೀಗೆ ಇರಬೇಕಾ? ಅಯ್ಯೋ, ಇವಾಗ ತಾನೇ ಖುಷಿಯಾಗಿದೆ. ರಾಶಿಗಂತೂ ಮದುವೆ ಆಯಿತು. ಅತ್ತೆ ಇನ್ಮೇಲಾದರೂ ಸರಿ ಆಗ್ತಾರೆ, ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ. ಆದರೆ ಇವಾಗ ನೋಡಿದ್ರೆ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ, ಅದು ಅವಳ ಮನೆಗೆ. ಅಯ್ಯೋ ಪಾಪ, ಗಂಡ ಹೆಂಡತಿ ಇಬ್ರು ರಾಶಿಗೆ ಮದುವೆ ಮಾಡಿದ್ರೆ ಮಂಜುಳ ಸರಿ ಆಗ್ತಾಳೆ ಅಂದ್ಕೊಂಡಿರ್ತಾರೆ. ಆದರೆ ಅಮ್ಮ ಯಾವತ್ತೂ ಸರಿನೇ ಆಗಲ್ಲ. ಪ್ರಿಯಾಂಕನತ್ತೆ ಮಂಜುಳ ಮಾತ್ರ ಹೀಗಿದ್ದಾಳೆ ಅನ್ಕೋಬೇಡಿ. ಎಲ್ಲರ ಮನೆ ಅತ್ತೆನೂ ಹೀಗೆ ಇರ್ತಾರೆ. ಆದರೆ ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳಲ್ಲ ಅಷ್ಟೇ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.